ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಮಂದಿ ನಮಸ್ಕಾರ ರೀ. ಜಗತ್ತಲ್ಲಿ ಎಲ್ಲೆಲ್ಲಿರೋ ಕರ್ನಾಟಕರಿಗೆ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಯಾವ ಫಿಲ್ಮ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು. ಕೇಸರಿಯ ಟು ಅಕ್ಷಯ್ ಕುಮಾರ್ ಆರ್ ಮಾಧವನ್ ಅಲ್ಟಿಮೇಟ್ ಆ್ಯಕ್ಟಿಂಗ್. ಇದರಲ್ಲಿ ಮತ್ತು ಜಲಿಯನ್ ವಾಲಾಬಾಗ್ ಆ ರಿಯಲ್ ಸ್ಟೋರಿ ತೋರಿಸ್ಯಾರ. ಹೆಂಗೆ ಸಿಖ್ರ ಮೇಲೆ ಗುಂಡು ಹಾಕ್ತಾರೆ. ಆಮೇಲೆ ಇಂಗ್ಲೀಷ್ ಅವ್ರದ್ದು ಗೊತ್ತೈತಿ, ಡಿವೈಡ್ ಆ್ಯಂಡ್ ರೂಲ್. ವಕೀಲ ಅಕ್ಷಯ್ ಕುಮಾರ್ ವಕೀಲ ಇರ್ತಾನೆ, ಇಂಡಿಯಾ ಪರವಾಗಿ ಹೋರಾಡ್ತಿರ್ತಾನೆ. ಡಿವೈಡ್ ಆ್ಯಂಡ್ ರೂಲ್ ಆ್ಯಡ್ ಮಾಡ್ತಾರೆ. ಮತ್ತೊಂದು ಇಂಡಿಯನ್ ವಕೀಲಿಗೆ ಕರೆಸಿ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾರೆ. ಆರ್ ಮಾಧವನ್ ಇನ್ನೂ ನೆಗೆಟಿವ್ ರೋಲ್ನಾಗಿಂದ ಹೊರಗೆ ಬಂದಿಲ್ಲ. ಸೈತಾನ್ ಫಿಲ್ಮ್ನಿಂದ ಕಂಟಿನ್ಯೂ ಆಗಿ ಅದೇ ರೋಲು ಅದೇ ಥರ ಆ್ಯಕ್ಟಿಂಗ್ ತೋರಿಸ್ತಾ ಇದ್ದಾನೆ. ಇದು ಪ್ರೊಡಕ್ಷನ್ ಬಂದುಬಿಟ್ಟು ಧರ್ಮ ಪ್ರೊಡಕ್ಷನ್ಸ್. ಇದು ಡೈರೆಕ್ಟರ್ ಬಂದುಬಿಟ್ಟು ಕರಣ್ ಸಿಂಗ್ ತ್ಯಾಗಿ. ಆಮೇಲೆ ರಿಟರ್ನ್ ಕರಣ್ ಸಿಂಗ್ ತ್ಯಾಗಿ, ಆಮೇಲೆ ಅಮಿತ್ ಪಾಲ್ ಸಿಂಗ್. ಇದರಲ್ಲಿ ಕ್ಯಾರೆಕ್ಟರ್ಸ್ ಅಕ್ಷಯ್ ಕುಮಾರ್, ಆರ್ ಮಾಧವನ್, ಆಮೇಲೆ ಅನನ್ಯ ಪಾಂಡೆ ಅಷ್ಟು ತೋರಿಸಿಲ್ಲ, ಲೈಟಾಗಿ ತೋರಿಸ್ಯಾರ. ಫಿಲ್ಮ್ ನೋಡಿದ ಮೇಲೆ ಗೊತ್ತಾಗುತ್ತೆ ಅನನ್ಯ ಪಾಂಡೆದ ಆ್ಯಕ್ಟಿಂಗ್ ಏನೈತಿ ಏನಿಲ್ಲ ಅಂತ. ಫಿಲ್ಮ್ ಮಾತ್ರ ಅಲ್ಟಿಮೇಟಾಗಿ ಮೂಡಿ ಬಂದೈತಿ. ರಿಯಲ್ ಸ್ಟೋರಿ ಬೇಸ್ಡ್ ಆನ್ ಜಲಿಯನ್ ವಾಲಾಬಾಗ್ ಮೇಲೆ ಸ್ಟೋರಿ ಬೇಸ್ಡ್ ಐತಿ. ಅಲ್ಟಿಮೇಟ್ ಐತಿ. ಆ್ಯಕ್ಷನ್ಸ್ ಅಕ್ಷಯ್ ಕುಮಾರ್ ಅಂದ್ಕೊಂಡಿದ್ದೆ ಅಕ್ಷಯ್ ಕುಮಾರ್ 3 ತಿಂಗಳಾಯ್ತು, ಇನ್ನೂ ಫಿಲ್ಮ್ ಬಂದಿಲ್ಲ ಅಂತ ಅಕ್ಷಯ್ ಕುಮಾರ್ದೆ. ಆಲ್ರೆಡಿ ಬಂತು. 18th ಏಪ್ರಿಲ್ ರಿಲೀಸ್ ಐತಿ. ಎಲ್ಲ ಥಿಯೇಟರ್ಗೆ ಹೋಗಿ ನೋಡಿರಿ. ಪ್ಯಾರಿಸ್ ಮಾಡಬೇಡಿ. ಥ್ಯಾಂಕ್ಸ್.